ನಾವಿದ್ದೀವಿ ಅಂತ ಹೇಳ್ತಾರೆ. ಮೇಲ್ಗಡೆಯಿಂದ ಪ್ರೆಸರ್ ಬರುತ್ತೆ, ಏನಂತ ಯಾವುದೇ ಕಾರಣಕ್ಕೂ ನೆಹರು ನಗರ ಸರ್ಕಲ್ಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ನಾವು ಕೋಮುವಾದಿಗಳಲ್ಲ, ನಾವು ಸಂಘಟನೆನ ಹಿಂದುತ್ವನ ಬೆಳೆಸೋಂಥ ನಿಟ್ಟಿನಲ್ಲಿ ನಾವಿದ್ದೀವಿ. ಆದರೆ ಏನಾಗಿದೆ ಅಂತಂದರೆ ಇವರು ಯಾರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಹಾಗೂ ಬಾಂಗ್ಲಾದೇಶದಲ್ಲಿ ನಡೀತಿರೋಂಥ ಕೃತ್ಯ ನಿಲ್ಲಬೇಕು. ಹಾಗೂ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಮೋದಿಜಿ ಅವರು ಅವರಿಗೆ ಸುರಕ್ಷತೆಯನ್ನು ಕೊಡಬೇಕು ಅಂತೇಳಿ ಕೇಳ್ಕೊಂತೀವಿ. ಇವತ್ತು ಏನು ರಾತ್ರಿ ಕೊಂಜಿನ ಮೆರವಣಿಗೆ ಇಟ್ಕೊಂಡಿದೆ, ಏನು ಬಾಂಗ್ಲಾದಲ್ಲಿ ದುಷ್ಕರ್ಮಗಳ ಹಿಂದೂ ಮೇಲೆ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ, ಇದು ತುಂಬ ಖಂಡನೀಯ. ನಾವು ಭಾರತ ದೇಶದಲ್ಲಿ ಯಾವುದೇ ಥರದ ಈ ಥರ ಘಟನೆಗಳು ನಡೀಬಾರ್ದು. ಬಾಂಗ್ಲಾದೇಶದಲ್ಲಿ ಒಳಗೆ ನುಗ್ಗಿ ಹೊಡೆಯುವಂಥ ಶಕ್ತಿ ನಮ್ಮ ಭಾರತಕ್ಕಿದೆ. ಆದರೆ ತಾಳ್ಮೆಯನ್ನು ಯಾವತ್ತೂ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ಬಾಂಗ್ಲಾದಲ್ಲಿ ಒಬ್ಬ ಹಿಂದೂಗೆ ಒಂದು ಸಣ್ಣ ಇನ್ನು ಮುಂದೆ ಏನಾದ್ರು ಏಟಾದರೆ ನಮ್ಮ ಭಾರತ ಸರ್ಕಾರ ಒಳ ನುಗ್ಗಿ ನಿಮ್ಮನ್ನೆಲ್ಲ ಸರ್ವನಾಶ ಮಾಡುತ್ತೆ. ಅದನ್ನು ಪರಿಗಣಿಸ್ಕೊಂಡು ಇನ್ನು ಮುಂದೆಲ್ಲಾದರೂ ಎಚ್ಚೆತ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಸಂಸ್ಕೃತಿನ ನೆಟ್ಟು ಬೆಳೆಸ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಇವತ್ತು ಬೇಲೂರಿನಲ್ಲಿ ಮೆರವಣಿಗೆ ಮಾಡಕ್ಕೆ ಹೊರಟರು. ನಾವು ಇಲ್ಲಿ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ನೀವು ಅಲ್ಲಿಗೆ ಹೋಗ್ಬೇಡಿ ಇಲ್ಲಿಗೆ ಹೋಗ್ಬೇಡಿ ಅನ್ನೋ ಒಂದು ಮನಸ್ಥಿತಿಗಳಿದೆ. ನಾವು ಯಾವ ದೇಶದಲ್ಲಿದ್ದೀವಿ ಅನ್ನೋದು ನಮಗೆ ಒಂದ್ಸಲ ಹೆದರಿಕೆ ಆಗುತ್ತೆ. ನಾವಿರೋದು ಬೇಲೂರಿಂದ ನೆಹರು ನಗರಕ್ಕೆ ಹೋಗೋಣ. ನೆಹರು ನಗರ ಎಲ್ಲಿದೆ? ನೆಹರು ನಗರ ಇರೋದು ಬೇಲೂರಲ್ಲೇ. ಬೇಲೂರು ಕರ್ನಾಟಕದಲ್ಲಿ ಇರೋದು. ಹಾಗಾಗಿ ಅದನ್ನು ಮನಸ್ಥಿತಿನ ಬದಲಾವಣೆ ಮಾಡ್ಕೊಳ್ಳಿ. ಯಾರೇ ಆಗಿರ್ಬೋದು, ಎಲ್ಲಿಗಾದರೂ ಹೋಗ್ಬೋದು, ಯಾವ ಬೀದಿಗೆ ಬೇಕಾದರೂ ಹೋಗ್ಬೋದು. ಆ ಶಕ್ತಿ ನಮಗಿದೆ. ಹಿಂದೂ ಸಂಘಟನೆಗೆ ಆ ಶಕ್ತಿ ಇದೆ. ನಾವು ಯಾರು ಕೋಮುವಾದಿಗಳಲ್ಲ, ಯಾರು ದ್ವೇಷ ಮಾಡಲ್ಲ ಯಾರನ್ನು. ಆದರೆ ನಮ್ಮನ್ನು ಮುಟ್ಟಿದ್ರೆ ಮಾತ್ರ ನಾವು ಯಾರೂ ಬಿಡುವುದಿಲ್ಲ ಅನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ತೇವೆ ಅಷ್ಟೇ. ಒಳಗಡೆ ಹೋಗ್ರ ಇನ್ನೂರು